ಅನಿಯಮಿತ ಸಮತೆ ಅಂತಂದ್ರ ಕೇಂದ್ರ ಬಿಂದುವಿನಿಂದ, ಈಗ ನಾನು ಲೈನ್ ಆಗಲೇ ಹಾಕಿದ ಹಾಗೆ ಏನಾಗ್ತತೆ ಅಂತಂತಂದ್ರ, ಆಗಲೇ ಏನಿತ್ತು ಅಂತಂದ್ರ ಇದು ಏನಾಗಿತ್ತು ಅಂತಂದ್ರ ಕೇಂದ್ರ ಬಿಂದುವಿನಿಂದ ವಸ್ತುಗಳು ಅಥವಾ ಪರಿಕರಗಳು, ಸಾಮಗ್ರಿಗಳು ಆಗಿರ್ಬೋದು, ಎಡಕ್ಕೂ ಮತ್ತು ಬಲಕ್ಕೂ ಒಂದೇ ರೀತಿಯಾಗಿ ಮನೋಭಾವನೆಯನ್ನ ಕೊಟ್ರೆ ಏನಂತ ಕರಿತೀವಿ? ನಿಯಮಿತ ಸಮತೆ ಅಂತ ಕೊಡ್ತೀವಿ. ಈಗ ಬರೋದು ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ ಅನಿಯಮಿತ ಸಮತೆ ಅಂತ ಕರಿತಾ ಇದೀವಿ. ಏನಪ್ಪಾ ಇದು ಅನಿಯಮಿತ ಸಮತೆ ಅಂತಂದ್ರ, ಕೇಂದ್ರ ಬಿಂದುವಿನಿಂದ ವಸ್ತುಗಳನ್ನ ಜೋಡಣೆಯಾಗಿಟ್ಟುಕೊಂಡು ಎರಡೂ ಬದಿಯಲ್ಲಿ ವಸ್ತುಗಳು ಇದ್ದಾಗ, ಆದ್ರೆ ಏನಾಗಿರ್ತಾವು ಇಲ್ಲಿ ಕೆಲವೊಮ್ಮೆ ಆಕಾರ, ಬಣ್ಣ, ಗೆರೆ, ದೃಶ್ಯ ಅಥವಾ ಪರಿಕರಗಳು ವಿಭಿನ್ನವಾದಾಗ, ಕೇಂದ್ರ ಬಿಂದುವಿನಿಂದ ವಿಭಿನ್ನವಾದಾಗ ಈ ಸಮತೆಗೆ ವಿಭಿನ್ನ ಸ್ಥಾನದಲ್ಲಿರ್ಬೋದು, ಬಣ್ಣ ಆಗಿರ್ಬೋದು, ಪರಿಕರಗಳನ್ನ ಹೊಂದಿರ್ಬೋದು, ಅಥವಾ ಯಾವುದೇ ದೃಶ್ಯ ಸಾಧನಗಳನ್ನ ಹೊಂದಿರ್ಬೋದು. ಇಂತಹವುಗಳನ್ನ ಹೊಂದಿದಾಗ ಇದಕ್ಕೆ ಏನಂತ ಕರಿತೀವಿ? ಅನಿಯಮಿತ ಸಮತೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈ ಪಿಕ್ಚರ್ ಒಳಗ ನೀವು ಕಾಣ್ತಾ ಇದ್ದೀವಿ, ನಾ ಕೇಂದ್ರ ಬಿಂದುವಿನಿಂದ ಇದನ್ನ ಎರಡು ಭಾಗಗಳನ್ನಾಗಿ ಮಾಡಿದಾಗ ಇಲ್ಲಿ ಸೋಫಾ ಸೆಟ್ ಇದೆ, ಇಲ್ಲಿ ಸೋಫಾ ಸೆಟ್ ಇದೆ. ಈ ಹೂಜಿ ನಡಕ ಕಟ್ ಮಾಡಿದ್ರ ಈ ಕಡೆ ಅರ್ಧ ಆಗತ್ತೆ, ಈ ಕಡೆ ಅರ್ಧ ಆಗತ್ತೆ. ಅಲಂಕಾರಿಕ ಪರಿಕರ, ಟೇಬಲ್, ಕಾಫಿ ಟೇಬಲ್ ಸರಿ ಇದೆ, ಚಿಮಿನಿ ಸರಿ ಇದೆ, ಅಥವಾ ಮೇಲೆ ಇರುವಂತ ಅದು ಒಂದು ಮಿರರ್ ಅಥವಾ ಯಾವುದೇ ಒಂದು ಚಿತ್ರಪಟ ಈ ರೀತಿ ಅದು ಏನಾಗಿದೆ ಈ ಸಮಭಾಗದಲ್ಲಿದೆ. ಆದರೆ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಇಲ್ಲಿಟ್ಟಿರುವಂತ ಅಪೋಲ್ಸ್ಟ್ರಿ ಫರ್ನಿಚರ್ಸ್ ಇನ್ ಮೇಲಿಟ್ಟುವಂತ ಪಿಲ್ಲೋಗಳು ಏನದಾವ್ರಿ ಅಂತಂದ್ರ ಬೇರೆ ಬೇರೆ ಬಣ್ಣದ್ದಾಗಿದಾವು. ಮತ್ ಏನಾಗೈತಿ ಸ್ಥಾನ ಪಲ್ಲಟ ಬೇರೆ ಬೇರೆ ಆಗಿದೆ. ಇನ್ನೊಂದು ಹೇಳ್ಬೇಕು ಅಂತಂದ್ರ ಮೇಜರ್ ಅಂತಂದ್ರ ಈ ಸೈಡ್ ಏನ್ ಮಾಡಿದಾರ, ಒಂದ್ ಸ್ಟೋರೇಜಿಗೆ ಕಬೋರ್ಡ್ ಅನ್ನ ಇಟ್ಟಿದ್ದಾರೆ. ಈ ಕಡೆ ಏನ್ ಮಾಡ್ಯಾರ, ಡೌನ್ ಫಿಟ್ಟಿಂಗ್ ಲೈಟ್ಸ್ ಅನ್ನ ಇಟ್ಟಿದ್ದಾರೆ, ಅಥವಾ ಇನ್ನೊಂದು ಹ್ಯಾಂಗಿಂಗ್ ಲೈಟ್ ಬಂದಿದೆ. ಇಂತಹ ಸಮತೆಗೆ ಏನಂತ ಕರಿತೀವಿ? ಅನಿಯಮಿತ ಸಮತೆ. ಅಂದ್ರೆ ಈ ಕೇಂದ್ರ ಬಿಂದುವಿನಿಂದ ಎಡಕ್ಕೂ ಮತ್ತು ಬಲಕ್ಕೂ ವಿನ್ಯಾಸ, ವರ್ಣ, ಗೆರೆ, ಆಕಾರ, ಬಣ್ಣಗಳನ್ನ ಹೊಂದಿದ್ದು ಎರಡೂ ವಿಭಿನ್ನ ಗಾತ್ರದಲ್ಲಿ, ಬಣ್ಣದಲ್ಲಿ, ವರ್ಣದಲ್ಲಿ, ಆಕಾರದಲ್ಲಿದ್ದರೆ ಅದಕ್ಕ ಅನಿಯಮಿತ ಸಮತೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಿಯಮಿತ ಸಮತೆಯ ಒಳಗೆ ಕೇಂದ್ರ ಬಿಂದುವಿನಿಂದ ಎಡಕ್ಕೆ ಮತ್ತು ಬಲಕ್ಕೆ ಒಂದೇ ಆಕಾರ, ಗಾತ್ರ, ಬಣ್ಣ, ಪರಿಕರಗಳು ಒಂದೇ ಆಗಿತ್ತು. ಅನಿಯಮಿತ ಸಮತೆಯ ಒಳಗ ಮಧ್ಯಭಾಗದಿಂದ ಪರಿಕರಗಳು ಸಹ ಸಾಮಗ್ರಿಗಳು, ಪೀಠೋಪಕರಣಗಳದಾವು. ಆದ್ರೆ ಏನಾಗೈತಿ, ಒಂದಕ್ಕಿನ್ನ ಇನ್ನೊಂದು ಏನಾಗೈತಿ ವಿಭಿನ್ನ ಆಗ್ಯಾವು. ಎಲ್ಲೋ ಒಂದ್ ಕಡೆನೂ ವಿಭಿನ್ನ ಆಗಿತ್ತಂತಂದ್ರ ಆ ಪ್ರತಿರೂಪವರೇ ಆಗಿರುವುದಿಲ್ಲ, ನಿಖರವಾಗಿ ಪ್ರತಿರೂಪವಾಗಿರಂಗಿಲ್ಲ. ಅಂತಹ ಒಂದು ಸಮತೆಗೆ ಏನಂತ ಕರಿತೀವಿ? ಅನಿಯಮಿತ ಸಮತೆ. ನೆಕ್ಸ್ಟ್ ಕಮಿಂಗ್ ಟು ದ ಥರ್ಡ್, ದಟ್ ಈಸ್ ಒನ್ ತ್ರಿಜ್ಯದ ಸಮತೆ, ರೇಡಿಯಲ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಸಿಮೆಟ್ರಿಕಲ್, ಅಸಿಮೆಟ್ರಿಕಲ್, ರೇಡಿಯಲ್ ಅಂದ್ರೆ ನಿಯಮಿತ ಸಮತೆ, ಅನಿಯಮಿತ ಸಮತೆ, ತ್ರಿಜ್ಯದ ಸಮತೆ. ತ್ರಿಜ್ಯದ ಸಮತೆ ಅಂದ್ರೆ ಯಾವುದೇ ಒಂದು ಆಕಾರ, ಗಾತ್ರ, ವರ್ಣ ಅಥವಾ ವಸ್ತು ಆಗಿರ್ಬೋದು, ಕೇಂದ್ರ ಬಿಂದುವಿನಿಂದ ಸುತ್ತಲೂ ಸಮದೂರದಲ್ಲಿ ಈಕ್ವಲ್ ಪ್ರಪೋರ್ಷನ್, ಈಕ್ವಲ್ ಇರುವಂತಹ ಒಂದು ಗಾತ್ರ, ಒಂದೇ ರೀತಿಯಾದ ಬಣ್ಣ, ಬಾಹ್ಯ ರೂಪ, ಒಂದೇ ತರನಾದಂತಹ ಸಾಮಗ್ರಿಗಳನ್ನ ಸುತ್ತರೆ ಒಂದು ಒಂದು ವಸ್ತುವಿನಿಂದ ಅದರ ಸುತ್ತಲೂ ಜೋಡಿಸಿಟ್ಟಾಗ ಅದಕ್ಕೆ ಏನಂತ ಕರಿತೀವಿ ನಾವು? ತ್ರಿಜ್ಯದ ಸಮತೆ. ಫಾರ್ ಎಕ್ಸಾಂಪಲ್ ನೋಡ್ತಾ ಇದೀರಿ, ಎರಡೂ ಕಡೆಗೂ ಏನಿದೆ ಅಂತಂದ್ರ ಮಿರರ್ ಇದೆ. ಆ ಮಿರರಿನ ಸುತ್ತಲೂ ಏನ್ ಬಂದಿದಾವು, ಕಡ್ಡಿಗಳನ್ನ ಮಾಡಿದ್ದಾರೆ. ಇದು ಒಂದು ಏನಂತ ಕರಿತೀವಿ ಅಂತ, ಅಲಂಕಾರಿಕ ಪರಿಕರ ಅಂತ ಕರಿತೀವಿ. ಈ ಪರಿಕರ ಕೇಂದ್ರ ಬಿಂದುವಿನಿಂದ ಸುತ್ತಲೂ ಒಂದು ಸಮದೂರದಲ್ಲಿ, ಫಾರ್ ಎಕ್ಸಾಂಪಲ್ ಒಂದು ಕಡ್ಡಿಗೂ ಇನ್ನೊಂದು ಕಡ್ಡಿಗೂ ಬಾಳ್ ಡಿಸ್ಟೆನ್ಸ್ ಇಲ್ಲ, ಎಲ್ಲಾ ಈಕ್ವಲ್ ಡಿಸ್ಟೆನ್ಸ್ ಅದಾವು, ಈಕ್ವಲ್ ಹೈಟ್ ಒಳಗದವು, ಒಂದೇ ಬಣ್ಣದ ಅದಾವು ಮತ್ತು ಒಂದೇ ಗಾತ್ರ ಐತಿ. ಒಂದೇ ವಸ್ತುವಿನಿಂದ ಮಾಡಲ್ಪಟ್ಟ ಪರಿಕರಗಳನ್ನ ಇಲ್ಲಿ ಜೋಡಿಸಿದಾರ. ಇಂತಹ ಕೇಂದ್ರ ಬಿಂದುವಿನಿಂದ ವಸ್ತುವಿನಿಂದ ಸಮದೂರದಲ್ಲಿ ಇಟ್ಟಂತಹ ವರ್ತುಳಾಕಾರದಲ್ಲಿ ಅಂದ್ರೆ ರೌಂಡ್ ಸರ್ಕ್ಯುಲರ್ ಫಾರ್ಮ್ ಒಳಗ ತ್ರಿಜ್ಯದ ಸಮತೆಯಗತೆ ಇಟ್ಟುವಾಗ ಇದಕ್ಕೆ ಏನಂತ ಕರೀತಾರ? ಆಕಾರ, ಗಾತ್ರ, ಬಣ್ಣ ಎಲ್ಲವೂ ಹೆಚ್ಚು ಕಮ್ಮಿ ಸೇಮ್ ಇದ್ದಾಗ ಇದಕ್ಕೆ ಏನಂತ ಕರಿತೀವಿ? ತ್ರಿಜ್ಯದ ಸಮತೆ. ಎರಡನೇದು ಅಂದ್ರ ಪ್ರಿನ್ಸಿಪಲ್ಸ್ ಆಫ್ ಡಿಸೈನ್ ಒಳಗ ಎರಡನೇ ಪಾಯಿಂಟ್ ಮುಗಿತು. ನೆಕ್ಸ್ಟ್ ಬರೋದು ಪ್ರಾಮುಖ್ಯತೆ, ಎಂಫಸಿಸ್. ಯಾವಾಗ್ಲೂ ಅತಿಥಿಗಳು ಮನೆಗೆ ಬಂದಾಗ ಅಥವಾ ಯಾರೇ ಕೊಠಡಿಗೆ ಎಂಟರ್ ಆದಾಗ ಯಾವ್ದಾದ್ರೂ ಒಂದು ವಸ್ತುವನ್ನ ನೋಡಿ, ಇದು ಎಷ್ಟು ಚಂದವಾಗಿದೆ, ಸುಂದರವಾಗಿದೆ ಅಂತ ಹೇಳ್ತಿರ್ತಾರ. ಅದು ಪೇಂಟಿಂಗ್ ಆಗಿರ್ಬೋದು, ಅಥವಾ ಫರ್ನಿಚರ್ ಆಗಿರ್ಬೋದು, ಪೋಲ್ಸ್ಟ್ರಿ ಫರ್ನಿಚರ್ ಮೇಲಿಟ್ಟಂತ ಅಲಂಕಾರಿಕ ವಸ್ತುಗಳಾಗಿರ್ಬೋದು, ಯಾವುದೇ ಒಂದು ಸ್ಕ್ರಪ್ಚರ್ ಮೂರ್ತಿ ಆಗಿರ್ಬೋದು, ಸ್ಟ್ಯಾಚ್ಯೂ ಆಗಿರ್ಬೋದು, ಅಥವಾ ಅಗ್ರಿ ಫೇಮಸ್ ಆಗಿರುವಂತ ಪೇಂಟಿಂಗ್ ಆಗಿರ್ಬೋದು. ಇಂತಹ ಒಂದು ಕೇಂದ್ರ ಅಂದ್ರ ನೋಡುಗರ ಚಿತ್ತವನ್ನ, ಕಣ್ಮನಸ್ಸನ್ನ ಒಂದೇ ಕಡೆಗೆ ಆಕರ್ಷಣೆ ಮಾಡುವಂತಹದ್ದನ್ನ ಏನಂತ ಕರಿತೀರಿ? ಪ್ರಾಮುಖ್ಯತೆ ಅಂತ ಕರಿತೀರಿ.
ಆದ್ರೆ ಪ್ರಾಮುಖ್ಯತೆಯನ್ನು ಕೊಡಬೇಕಾದಲ್ಲಿ ಕೇವಲ 1 ಅಥವಾ 2 ವಸ್ತುಗಳಿಗೆ ಮಾತ್ರ ಪ್ರಾಮುಖ್ಯತೆಯನ್ನು ಕೊಡಬೇಕು ಹೊರತು ಎಲ್ಲಾ ವಸ್ತುಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಾಗ ಮನೆ ಅನ್ನೋದು ಮ್ಯೂಸಿಯಂ ಆಗಿ ಹೋಗ್ತದೆ. ಮ್ಯೂಸಿಯಂಗೆ ಹೋಗಿರ್ತೀರಿ, ಹೋದಾಗ ತಕ್ಷಣ ಮ್ಯೂಸಿಯಂ ನಲ್ಲಿ ಒಂದು 10 ನಿಮಿಷದಲ್ಲಿ ನೋಡ್ತೀರೇನೋ ಇಲ್ಲ. ಒಂದೊಂದು ವಸ್ತುವನ್ನು ಕನಿಷ್ಠ ಪಕ್ಷ ಒಂದ್ 5ರಿಂದ 7 ನಿಮಿಷ ಒಂದೊಂದು ಮೂರ್ತಿ ವಸ್ತುವನ್ನ ನೋಡ್ತೀರಿ. ಹಂಗಾಗ್ಬಿಡುತ್ತೆ ಮನೆ ಮ್ಯೂಸಿಯಂ ಆಗೋದು ಬೇಡ. ಮನೆಯನ್ನಾಗಿ ಇಟ್ಕೋಬೇಕು. ಒಂದು ಸುಂದರವಾದಂತ ಆಕರ್ಷಣೀಯವಾಗಿರುವಂತ ಕೇಂದ್ರ ಬಿಂದುವಾಗಿರುವಂತ ಪ್ರಾಮುಖ್ಯತೆಯನ್ನ ಕೇವಲ 1 ಅಥವಾ 2ಕ್ಕೆ ಮಾತ್ರ ಪ್ರಾಮುಖ್ಯತೆಯನ್ನ ಕೊಟ್ಟು ಇನ್ನು ಉಳ್ಕಿದ್ವನ್ನ ಏನ್ ಮಾಡ್ಬೇಕಾಗತ್ತ ಸ್ವಲ್ಪ ಅದಕ್ಕಿಂತ ಕಡಿಮೆ ಪ್ರಾಮುಖ್ಯತೆಯನ್ನ ಕೊಡ್ಬೇಕಾಗತ್ತೆ. ಅಂದ್ರ ನೋಡುಗರ ಕಣ್ಮನಸ್ಸು ಇದು 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 ಅಂತ ಎಲ್ಲಾ ಕಡೆಗೂ ಹರಿಯುವುದಲ್ಲ. ಕೇವಲ ದೃಷ್ಟಿಕೋನ. ಫಾರ್ ಎಕ್ಸಾಂಪಲ್ ಲಿವಿಂಗ್ ರೂಮಿಗೆ ಬಂದ ತಕ್ಷಣ ನೀವು ಸೋಫಾ ಸೆಟ್ ಆಗಿರ್ಬಹುದು, ಏನಾದ್ರೂ ಒಂದು ಅಲಂಕಾರಿಕ ವಸ್ತು ಆಗಿರ್ಬಹುದು, ಝೂಮರ್ ಆಗಿರ್ಬಹುದು, ಮೇಲೆ ತೂಗು ದೀಪಗಳು ಬಂದಿರ್ತಾವಲ್ಲ ಆ ತರ ಅವುಗಳನ್ನ ನೀವು ಪ್ರಾಮುಖ್ಯತೆಯನ್ನು ಕೊಟ್ಟಾಗ ಏನಾಗ್ತತಿ ನೋಡುಗರ ಕಣ್ಮನಸ್ಸು ಅದಕ್ಕೆ ಸೆಳಿತತಿ. ಅಥವಾ ನೀವು ಯಾವ್ದಾದ್ರು ಒಂದು ಫೇಮಸ್ ಪೇಂಟರ್ಸ್ ಇರುವಂತಹ ಪೇಂಟಿಂಗ್ ಅನ್ನ ಬಹಳ ಚಂದ ಪೇಂಟಿಂಗ್ ಅನ್ನ ನೀವು ಗೋಡೆಗೆ ತೂಕ್ ಹಾಕಿದ್ರ ಎಷ್ಟು ಚೆನ್ನಾಗಿದೆ ಪೇಂಟಿಂಗ್ ಅಂತ ಹೇಳಿ ಕೇವಲ ಕಣ್ಮನಸ್ಸು ವಿಶಿಷ್ಟವಾದಂತ ಸೊಬಗು ನೀಡುವಂತಹದ್ದು ಒಂದಕ್ಕೆ ಹಾಕ್ರಿ. ನೀವು ಕಿಚನಿಗೆ ಬಂದಾಗ ಟೇಬಲ್ ಟಾಪ್ ಆಗಿರ್ಬೋದು, ಎಲ್ ಶೇಪ್ ಕಿಚನ್ ಆಗಿರ್ಬೋದು, ಅಥವಾ ನಿಮ್ಮ ವಸ್ತುಗಳನ್ನಾಗಿರ್ಬೇಕು ಅಚ್ಚುಕಟ್ಟಾಗಿ ಜೋಡಿಸ್ಕೊಂಡಾಗ ಆ ನಿಮ್ ಕೌಂಟರ್ ಕಡೆಗ ಹೋಗ್ಬೋದು. ನೀವು ಏನು ಊಟದ ಮನೆ ಅಂದ್ರೆ ಏನ್ ಹೇಳ್ತೀರಿ ಡೈನಿಂಗ್ ರೂಮಿಗೆ ಬಂದಾಗ ನಿಮ್ ಡೈನಿಂಗ್ ಟೇಬಲ್ ಅದ್ರ ಮೇಲೆ ಇರುವಂತ ಒಂದು ಜೂಮರ್ ಅಥವಾ ಫೋಕಸ್ ಲೈಟ್ ಅನ್ನ ಟ್ರ್ಯಾಕ್ ಲೈಟ್ ಅನ್ನ ಹಾಕಿದಾಗ ಏನಾಗುತ್ತೆ ಅಂತಂದ್ರ ಅಲ್ಲಿ ನೀವು ಏನ್ ಮಾಡ್ತೀರಿ ಅಂತಂದ್ರೆ ನಿಮ್ಮ ಸೊಬಗನ್ನ ತರಬಹುದು. ನೀವು ಎಕ್ಸಾಂಪಲ್ ಬೆಡ್ರೂಮಿಗೆ ಬಂದಾಗ ಬೆಡ್ಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟು ಅಲಂಕಾರಿಕವಾಗಿ ನೀವು ಬೆಡ್ಗಳನ್ನ ಅಥವಾ ಅದ್ರ ಮೇಲೆ ಹಾಕುವಂತ ಗೃಹ ಉಪಯೋಗಿ ವಸ್ತ್ರಗಳನ್ನ ನೀಟಾಗಿ ಅಲಂಕಾರಿಕವಾಗಿ ನೀವು ಮಾಡಿಟ್ಟಾಗ ನೀವು ಬೆಡ್ಗೆ ನಾವ್ ಏನ್ ಮಾಡ್ಬೋದು ಪ್ರಾಮುಖ್ಯತೆಯನ್ನು ಕೊಡ್ಬೇಕು. ಹಿಂಗ ಸಾಧ್ಯ ಆದ ಮಟ್ಟಿಗೆ ಕೊಠಡಿಗೆ ಚಿತ್ತಾಕರ್ಷಕ ಕೇಂದ್ರ ಬಿಂದುವನ್ನು ಸೃಷ್ಟಿಸ್ಬೇಕು ಅಂತಂತಂದ್ರೆ ನಾವೇನ್ ಮಾಡ್ಬೇಕು ಪ್ರಾಮುಖ್ಯತೆಯನ್ನ ತರಬೇಕಾಗತ್ತೆ. ಇದಕ್ಕೆ ಪ್ರಾಮುಖ್ಯತೆ ಎಂಫಸಿಸ್ ಕೇವಲ 1 ಅಥವಾ 2 ವಸ್ತುಗಳಿಗೆ ಅಗ್ದಿ ನೋಡುಗರ ಕಣ್ಮನಸ್ಸು ಒಂದೇ ತರವಾಗಿದೆ. ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಫಾರ್ ಎಕ್ಸಾಂಪಲ್ ಏನ್ ಮಾಡಿದ್ದಾರೆ ಕಟ್ಟಿಗೆದು ಒಂದಿಟ್ಟು ಮೇಲೆ ಝೂಮರ್ ಮಾಡಿದ್ದಾರೆ. ಇದು ಎಲ್ಲದಕ್ಕಿಂತ ಹೈಲೈಟ್ ಆಗ್ತಾ ಇದೆ. ಪೀಠೋಪಕರಣಗಳಾಗಿರ್ಬೋದು ಅಥವಾ ವಿಂಡೋ ಆಗಿರ್ಬಹುದು, ಡೋರ್ ಆಗಿರ್ಬೋದು, ಇವೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರಾಮುಖ್ಯತೆ ಎದಕ್ ಬಂದಿದೆ ಅಂತಂದ್ರ ಈ ಒಂದು ಮರದ ಗಾರೆ ಅಥವಾ ಮರದ ಕೊಂಬು ದಿಂಬು ಅಥವಾ ದೊಡ್ಡ ಮರದ ಒಂದು ಭಾಗ ಅದಕ್ಕ ಅನುಪರಕರವಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಝೂಮರ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಇದು ಒಂದಕ್ಕೆ ಮಾತ್ರ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವ್ದು ವರ್ಷವಾಗಿ ಪೇಂಟಿಂಗ್ಸ್ ಆಗಿರ್ಬೋದು, ಇಲ್ಲಿ ಯಾವ್ದು ಕರ್ಟನ್ಸ್ ಆಗಿರ್ಬೋದು, ಅಥವಾ ಇದು ಅತ್ಯಾಕರ್ಷಣಕವಾಗಿರುವಂತ ಮೇಜು ಜೋಡಣೆಯನ್ನ ಮಾಡಿಲ್ಲ. ಕೇವಲ ಒಂದು ವಸ್ತುವಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಹಾಗೆ ಕೇವಲ ಒಂದು ವಸ್ತುವಿಗೆ ಮಾತ್ರ ಪ್ರಾಮುಖ್ಯತೆಯನ್ನ ಒಳ ಅಲಂಕಾರದಲ್ಲಿ 1 ಅಥವಾ 2 ವಸ್ತುಗಳಿಗೆ ಮಾತ್ರ ಪ್ರಾಮುಖ್ಯತೆಯನ್ನು ಕೊಟ್ಟಾಗ ನೋಡುಗರ ಕಣ್ಮನಸ್ಸು ಒಂದೇ ಕಡೆ ಸೆಳೆಯುವ ಹಾಗೆ ಮಾಡ್ತದ. ನೆಕ್ಸ್ಟ್ ಪ್ರಾಮುಖ್ಯತೆಯನ್ನ ತರಬೇಕಾದ್ರೆ ಯಾವ್ಯಾವ ವಸ್ತುಗಳಲ್ಲಿ ದೊಡ್ಡ ಹಾಗೂ ಅಸಾಮಾನ್ಯ ಆಕಾರಗಳನ್ನ ಜೋಡಿಸುವುದರ ಮೂಲಕ ನೀವು ತೆಗೆದುಕೊಂಡು ಬರಬಹುದು ಪ್ರಾಮುಖ್ಯತೆಯನ್ನು. ಮೈಲ್ಮೈ ವಿನ್ಯಾಸ ಅಂದ್ರೆ ಹೊರಗಿನ ಟೆಕ್ಸ್ಚರ್ ಅನ್ನ ವಿಭಿನ್ನವಾಗಿರುವಂತ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಮನೆಗೆ 3 ಕಡೆ ಗೋಡೆಯನ್ನ ನೀವು ಪ್ಲಾಸ್ಟರಿಂಗ್ POP ಮಾಡಿ ಪೇಂಟ್ ಹಚ್ಚಿ ಒಂದು ಗೋಡೆಯನ್ನ ಇಟ್ಟಂಗಿ ಅಥವಾ ಪೆಬಲ್ಸ್ ಕಲ್ಲು ಅಥವಾ ಹುರ್ವರ್ಕ್ ಆಗಿ ಮಾಡಿ ಅದರ ಮೇಲೆ ಏನಾದ್ರೂ ಒಂದು ಅಲಂಕಾರಿಕವಾದಂತ ಒಂದು ಮೂರ್ತಿ ಏನಾದ್ರೂ ಸೃಷ್ಟಿ ಮಾಡಿದ್ರಿ ಅಂದ್ರ ಅಥವಾ ಸ್ಕ್ರಪ್ಚರ್ ಅನ್ನ ಪೇಂಟಿಂಗ್ ಮಾಡಿದ್ರಿ ಅಂದ್ರ ಅದ್ರೂ ಕೂಡ ಮೇಲ್ಮೈ ವಿನ್ಯಾಸದಲ್ಲಿ ವಿಭಿನ್ನತೆ ವೈಶಿಷ್ಟತೆಯನ್ನ ತೆಗೆದುಕೊಳ್ಳುವುದರ ಮೂಲಕ ನಾವು ತೆಗೆದುಕೊಳ್ಬಹುದು. ಈ ತರ ಕಡೆಗಿಂತ ನೀವೇನ್ ಮಾಡ್ಬೋದು ಬೆಳಕನ್ನ ನೀವು ಅಂದ್ರೆ ಟ್ರ್ಯಾಕ್ ಲೈಟ್ ಫೋಕಸ್ ಲೈಟ್ ಅದಕ್ಕೆ ನೀವು ಹೊರಗ ಹಾಕಿ ಈ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಫೇಮಸ್ ಪೇಂಟರ್ಸ್ ರವಿವರ್ಮನ್ ಪೇಂಟಿಂಗ್ ಇದೆ ನಿಮ್ಮಲ್ಲಿ ಮನೆಯಲ್ಲಿ ಅಂದಾಗ ಆ ಪೇಂಟಿಂಗಿಗೆ ಫೋಕಸ್ ಲೈಟ್ ಬಿಟ್ಟು ಆ ಪೇಂಟಿಂಗ್ ಎದ್ದು ಕಾಣುವಂಗ ನೋಡಿದ ತಕ್ಷಣ ಎಲ್ಲರ ಗಮನ ಆ ಕಡೆ ಪೇಂಟಿಂಗ್ ಕಡೆಗೆ ಹೋಗ್ಬೇಕು. ಹಾಗೆ ನೀವು ಬೆಳಕನ್ನ ಉಪಯೋಗ ಮಾಡುವುದರ ಮುಖಾಂತರ ಅಸಾಮಾನ್ಯ ಸ್ಪರ್ಶಗಳು ಅಂದ್ರೆ ಟೆಕ್ಸ್ಚರ್ ಬೇರೆ ಬೇರೆ ಬಾಹ್ಯ ರೂಪ ಹೊಂದಿದಂತವುಗಳನ್ನ ತರುವುದರ ಮೂಲಕ ಅಥವಾ ವಿರುದ್ಧ ವರ್ಣಗಳನ್ನ ಉಪಯೋಗಿಸುವುದರ ಮೂಲಕ ನೀವೇನ್ ಮಾಡ್ಬೋದು ಒಂದು ಕೊಠಡಿಗೆ ಬೇಕಾದ ಜಾಗಕ್ಕೆ ನೀವು ಪ್ರಾಮುಖ್ಯತೆಯನ್ನ ತರಬೇಕಾಗತ್ತೆ. ನೆಕ್ಸ್ಟ್ ಬರೋದು ಪ್ರಿನ್ಸಿಪಲ್ಸ್ ಆಫ್ ಡಿಸೈನ್ ಅಂದ್ರ ಕಲೆಯ ನಕ್ಷೆಯ ತತ್ವಗಳಲ್ಲಿ ಬರೋದು ಅಂತಂದ್ರ ತರಂಗದಾಟಿ ಅಂತ ಕರಿತೀವಿ. ತರಂಗದಾಟಿ ಅಂತಂದ್ರ ನಿರಂತರವಾಗಿ ಕ್ರಮಬದ್ಧವಾದ ಚಲನೆ ಇರಬೇಕು, ಇದು ವ್ಯವಸ್ಥಿತವಾಗಿ ಜೋಡಿಸಿಟ್ಟಿರ್ಬೇಕು ಅಂತ ಹೇಳ್ತೀವಿ. ನೋಡ್ರಿ ಈ ಒಂದು ಪೋಸ್ಟ್ ಅಥವಾ ಪೇಂಟಿಂಗ್ ಇಲ್ಲಿರುವಂತಹದ್ದು ಸ್ಕ್ರೀನ್ ಮೇಲೆ ಕಾಣುವಂತದ್ ಒಂದು ಚಿತ್ರವನ್ನ ನೋಡ್ರಿ. ಈ ತರಂಗದಾಟಿಯನ್ನ ಹೆಂಗ ತಗೊಂಡ್ ಬಂದಿದ್ದಾರೆ ಅಂತಂತಂದ್ರ
ಸರಳವಾಗಿ ಸುಲಭವಾಗಿ ವಸ್ತುಗಳ ಮೇಲಿನ ಚಲಿಸಬೇಕು, ಒಂದೇ ವಸ್ತುವಿನ ಮೇಲೆ ಕೇಂದ್ರೀಕರಿಸದಂತೆ ಸಾಗಬೇಕು. ನೋಡ್ರಿ, ಇಲ್ಲೇ ಸರ್ಕ್ಯುಲರ್ ಫಾರ್ಮ್ಸ್ ಅನ್ನ ತರಂಗದಾಟಿಯನ್ನು ಮಾಡಿದ್ದಾರೆ. ಅಪ್ಹೋಲ್ಸ್ಟ್ರಿ ಫರ್ನಿಚರ್ ಮೇಲಿರುವಂತಹದ ಬೋಲ್ಸ್ಟರ್ಸ್ ಮೇಲೆ, ಬೋಲ್ಸ್ಟರ್ಸ್ ಅಂದ್ರ ದೊಡ್ಡ ದೊಡ್ಡ ತೆಕ್ಕೆ ದಿಂಬು ಅಂತ ಹೇಳ್ತಿರಲ್ಲ ಬೋಲ್ಸ್ಟರ್ಸ್, ಆ ಬೋಲ್ಸ್ಟರ್ಸ್ ಮೇಲೆ ಪ್ರಿಂಟಿಂಗ್ ನೋಡ್ರಿ ರೌಂಡ್ ಸರ್ಕ್ಯುಲರ್ ಫಾರ್ಮ್ ಒಳಗೈತಿ, ಮಿರರ್ ಸರ್ಕ್ಯುಲರ್ ಫಾರ್ಮ್ ಒಳಗೈತಿ, ಡೌನ್ ಫಿಟ್ಟಿಂಗ್ ಆಗಿರುವಂತ ಟೇಬಲ್ ಲ್ಯಾಂಪ್ ರೌಂಡ್ ಫಿಟ್ಟಿಂಗ್ ಒಳಗೈತಿ, ಕೂಡುವಂತ ಕುರ್ಚಿ ರೌಂಡ್ ಸರ್ಕ್ಯುಲರ್ ಫಾರ್ಮ್ ಒಳಗೈತಿ, ಮೇಲಿರುವಂತ ಝೂಮರ್ ಲೈಟ್ ರೌಂಡ್ ಇದೆ, ಸೀಲಿಂಗಿಗೆ ಪಿಒಪಿ ರೌಂಡ್ ಕೊಟ್ಟಿದ್ದಾರೆ, ಕಾರ್ಪೆಟ್ ಅಲ್ಲಿ ಸರ್ಕಲ್ ವೃತ್ತಾಕಾರದ ಇವುಗಳನ್ನು ಬಳಸಿದ್ದಾರೆ, ಅಂದ್ರೆ ಕರ್ವ್ಡ್ ಲೈನ್ ಅನ್ನ ಬಳಸಿದ್ದಾರೆ. ಇಲ್ಲಿ ಕೂಡ ಫ್ಲೋರಲ್ ಪ್ರಿಂಟಿಂಗ್ಸ್ ಅದಾವ, ಚೌಕ್ ಅಥವಾ ಸ್ಟ್ರೈಪ್ಸ್ ಇಲ್ಲ, ಜಾಸ್ತಿ ಫ್ಲೋರಲ್ ಪ್ರಿಂಟಿಂಗ್ ಇದೆ. ಆದ್ರೆ ಕರ್ಟನ್ಸ್ ನಲ್ಲಿ ಕೂಡ ಹೆಚ್ಚು ಕಮ್ಮಿ ಏನ್ ಮಾಡಿದ್ದಾರೆ ಅಂತಂದ್ರೆ ವೇವಿ ಬರುವ ಹಾಗೆ ಆ ಫ್ಲವರ್ ಗಳ ದೊಡ್ಡ ಪ್ರಿಂಟ್ ಇರುವಂತಹದ್ದು ಬಳಸಿದ್ದಾರೆ, ಕರ್ವ್ಡ್ ಲೈನ್ ಇರುವಂತ ಬಳಸಿದ್ದಾರೆ. ಈ ಎಲ್ಲಾ ಅಂಶಗಳಿಂದ ಏನ್ ಮಾಡಿದ್ದಾರೆ ಅಂತಂದ್ರ ಆ ಒಂದು ಚಲನೆಯನ್ನ ಪುನರಾವರ್ತನೆ ಮಾಡಿದ್ದಾರೆ. ಅಂದ್ರೆ ಸರ್ಕ್ಯುಲರ್ ಫಾರ್ಮೇಶನ್ ಅನ್ನು ರಿಪಿಟೇಷನ್ ಮಾಡಿದ್ದಾರೆ, ತರಂಗದಾಟಿಗತೆ ಕಾಣಬೇಕು, ಚಲನೆಯನ್ನ ಗೋಚರಿಸುತ್ತೆ. ಇದು ಈ ತರ ಮಾಡುವುದರಿಂದ ಸುಲಭವಾಗಿ ಸರಳವಾಗಿ ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ನೀವೇನ್ ಮಾಡ್ಬೋದು, ಕೇಂದ್ರೀಕೃತವಾಗಿ ನಿಮ್ಮ ಕಣ್ಮನಸ್ಸು ಹಾಯ್ದು ಹೋಗುವಾಗೆ ತರಂಗದಾಟಿಯನ್ನ ಸೃಷ್ಟಿಸಿದ್ದಾರೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಅಪೋಸಿಟ್ ಕಲರ್ ಸ್ಕೀಮ್ ಅನ್ನ ಮಾಡಿದ್ದಾರೆ ನೋಡ್ರಿ. ಆರೆಂಜ್ ಗೆ ಗ್ರೀನಿಶ್ ಕಲರ್ ಅನ್ನ, ಯಾಕಂದ್ರೆ ಬ್ಲಾಕ್ ಮತ್ತೆ ವೈಟ್ ಏನಾಗಿದೆ ಅಂತಂದ್ರೆ ನ್ಯೂಟ್ರಲ್ ಕಲರ್ಸ್, ತಟಸ್ಥ ಬಣ್ಣಗಳು ಇವುಗಳು. ಹಿಂಗಾಗಿ ಕೇಸರಿ ಮತ್ತು ಹಸಿರು ಬಣ್ಣಗಳನ್ನ, ಕೆಂಪು ಮತ್ತು ಹಸಿರು ಬಣ್ಣಗಳಿಗೆ ವಿರುದ್ಧವಾಗಿ ದ್ವಿತೀಯ ಬಣ್ಣಗಳನ್ನ ಏನ್ ಮಾಡಿದ್ದಾರೆ, ಇಲ್ಲಿ ಪುನರಾವರ್ತನೆ ಮಾಡುವುದರ ಮೂಲಕ ಬಣ್ಣಗಳನ್ನ, ಆಕಾರಗಳನ್ನ ಇವುಗಳನ್ನ ಪುನರಾವರ್ತನೆ ಮಾಡುವುದರ ಮೂಲಕ ಇಲ್ಲಿ ತರಂಗದಾಟಿಯನ್ನ ತಂದಿದ್ದಾರೆ. ತರಂಗದಾಟಿಯಲ್ಲಿ 2 ವಿಧಗಳಿದೆ. ಒಂದು ವ್ಯವಸ್ಥಿತವಾಗಿ ಮಾಡುವಂತ ತರಂಗದಾಟಿ, ಇನ್ನೊಂದು ಮಾರ್ಪಾಡಿಸಲಾಗುವ ತರಂಗದಾಟಿ ಅಂತ ಕರಿತೀವಿ. ವ್ಯವಸ್ಥಿತವಾಗಿ ಮಾಡುವಂತ ತರಂಗದಾಟಿ ಒಳಗ ಏನೈತೆ, ಕ್ರಮಬದ್ಧತೆ, ಸರಳವಾಗಿ ಹಳೆಯ ಮಾರ್ಗ ಅಂತ ಕರಿತೀವಿ, ಓಲ್ಡ್ ಫ್ಯಾಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೀವು ಹಿಂದಿನ ಪೋಸ್ಟರ್ ನೋಡಿದ್ರ ಇದು ಅಗದಿ ವಿನ್ಯಾಸಕರವಾಗಿಲ್ಲ, ಇದು ಒಂದ್ ಸ್ವಲ್ಪ 20ನೇ ಶತಮಾನದ ಪ್ರಾರಂಭದಲ್ಲಿ ಇಂಥ ಮನೆಗಳನ್ನ ನಾವು ನೋಡ್ತೀವಿ, ಇಂಥವ್ ಮಾಡ್ತೀವಿ. ಈಗ ಆಧುನಿಕ ಕಾಲದೊಳಗ ಇಷ್ಟು ನಾವೇನ್ ಮಾಡಂಗಿಲ್ಲ ಅಂತಂದ್ರ ಮನೆಯ ಅಲಂಕಾರಕ್ಕಾಗಿ ಹೋಗಂಗಿಲ್ಲ. ಇನ್ನೂ ಕಡಿಮೆ ಕಲರ್ ಕಾಂಬಿನೇಷನ್, ನ್ಯೂಟ್ರಲ್ ಕಲರ್ ಸ್ಕೀಮ್ಸ್, ಬಹಳ ಆಕ್ಸೆಂಟೆಡ್ ನ್ಯೂಟ್ರಲ್ ಕಲರ್ ಸ್ಕೀಮ್ಸ್ ಅನ್ನ ಬಹಳ ಉಪಯೋಗ ಮಾಡ್ತಾ ಇದ್ದಾರೆ ಈಗಿನ ಕಾಲದೊಳಗ. ಇದು ವ್ಯವಸ್ಥಿತ ತರಂಗದಾಟಿ ಒಳಗ ಏನಂತ ಕರೀತಾರ ಅಂತಂದ್ರ ವ್ಯವಸ್ಥಿತವಾಗಿ ಏನ್ ಮಾಡ್ತಾರ, ಸರಳವಾಗಿ ಮತ್ತು ಹಳೆಯ ಮಾರ್ಗದೊಳಗ ಉಪಯೋಗ ಮಾಡ್ತಾರ. ಆಕಾರಗಳನ್ನು ವ್ಯವಸ್ಥಿತವಾಗಿ ಪುನರಾವರ್ತಿಸುವ ಮೂಲಕ ನಾವೇನ್ ಮಾಡ್ತೀವಿ, ತರಂಗದಾಟಿಯನ್ನ ತೆಗೆದುಕೊಂಡು ಬರ್ತೀವಿ. ಕಣ್ಣುಗಳ ಗಮನ ಒಂದು ಅಂಶದಿಂದ ಇನ್ನೊಂದು ಅಂಶಕ್ಕೆ ತೆಗೆದುಕೊಂಡು ಹೋಗಿರ್ಬೇಕು. ಫಾರ್ ಎಕ್ಸಾಂಪಲ್ ಇದು ನೋಡ್ರಿ, ಟ್ರೆಡಿಷನಲ್ ಫಾರ್ಮ್ ಒಂದು ಅಂಶ, ಇಲ್ಲಿ ಸರ್ಕ್ಯುಲರ್ ಐತ್ರಿ, ಕುರ್ಚಿ ಸರ್ಕ್ಯುಲರ್ ಐತ್ರಿ, ಕರ್ಟನ್ಸ್ ಒಳಗೆಲ್ಲಾ ಸರ್ಕ್ಯುಲರ್ ಫಾರ್ಮ್ಸ್ ಬಂದಾವು. ಇಲ್ಲಿ ಟೇಬಲ್ ಲ್ಯಾಂಪ್ ಸರ್ಕ್ಯುಲರ್ ಐತಿ, ಸೀಲಿಂಗ್ ಒಳಗಿರುವಂತ ಝೂಮರ್ ಸರ್ಕ್ಯುಲರ್, ಪಿಒಪಿ ಮಾಡಿದ್ದು ಸರ್ಕ್ಯುಲರ್ ಇದೆ, ಮಿರರ್ ಸರ್ಕ್ಯುಲರ್ ಇದೆ, ಇಲ್ಲಿರುವಂತಹದೆಲ್ಲಾ ಬೋಲ್ಸ್ಟರ್ಸ್ ಮೇಲೆ ಇರುವಂತ ಸರ್ಕ್ಯುಲರ್ ಫಾರ್ಮ್ಸ್. ಇವು ನೋಡಿದ್ರ ಅಂತಂದಾಗ ಪ್ರತ್ಯೇಕ ಅಂಶವನ್ನು ಒಂದು ಅಂಶದಿಂದ ಇನ್ನೊಂದು ಅಂಶಕ್ಕೆ ಮ್ಯಾಚಿಂಗ್ ಮಾಡ್ಬೋದ್ರಿ ನಾವು. ಕಣ್ಣುಗಳು ಒಂದಕ್ಕೆ ತಕೊಂಡು ಇನ್ನೊಂದಕ್ಕೆ ಹೋಗುವಂತೆ ಈ ರೀತಿ ಪ್ರಗತಿ, ಕಣ್ಣುಗಳನ್ನ ಗಮನ ಸುಲಭವಾಗಿ ಸಂಪೂರ್ಣವಾಗಿ ಆ ಜಾಗದ ಮೇಲೆ ವ್ಯವಸ್ಥಿತವಾಗಿ ಇಡುವುದಕ್ಕೆ ಏನಂತ ಕರೀತಾರ ಅಂತಂದ್ರೆ ವ್ಯವಸ್ಥಿತ ಅಳತೆಯ ತರಂಗದಾಟಿಗಳು ಅಂತ ಕರೀತಾರ. ನೆಕ್ಸ್ಟ್ ಇನ್ನೊಂದು ಬರೋದು ಯಾವುದು ಅಂತಂದ್ರೆ ಮಾರ್ಪಾಡಿಸಲಾಗುವ ತರಂಗದಾಟಿ ಅಂತ ಕರೀತಾರ. ಏನ್ಪಾ ಇದು ಮಾರ್ಪಾಡಿಸಲಾಗುವ ತರಂಗದಾಟಿ ಅಂತಂದ್ರ, ಯಾವುದೇ ಭಾಗದಲ್ಲಿ ಯಾವುದೇ ಕ್ರಮಬದ್ಧತೆಯಲ್ಲಿ ಹೋಲಿಕೆ ಇರುವುದಿಲ್ಲ. ಹೋಲಿಕೆಯನ್ನ ನಾವು ಹೋಲಿಕೆ ಇಲ್ಲದ ಭಾಗಗಳನ್ನ ನಾವು ಏನ್ ಮಾಡ್ತೀವಿ, ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಈ ರೀತಿಯ ತರಂಗದಾಟಿ ನಮ್ಮ ಕಣ್ಣುಗಳ ಗಮನ ಸರಾಗವಾಗಿ ಹರಿಯುವಂತೆ ಗೆರೆಯಲ್ಲೇ ಸಾಗಲಿಕ್ಕೆ ಆಗಲ್ಲ. ತರಂಗದಾಟಿ ಇದು ಏನಾಯ್ತು, ಹಿಂದಿನ ಪೋಸ್ಟರ್ ಎಲ್ಲಾ ಸರ್ಕ್ಯುಲರ್ ಫಾರ್ಮ್ ಒಳಗದವಂತೆ ಒಂದರಿಂದ ಒಂದು ಮ್ಯಾಚಿಂಗ್ ಮಾಡಿದ್ವಿ. ಆದ್ರೆ ಇಲ್ಲಿ ತಟ್ಟನೆ ಗಮನವನ್ನು ಅಲ್ಲಿ ಇಲ್ಲಿ ಸೆಳೆಯುವುದರ ಹಾಗೆ ಮಾಡ್ಲಿಕ್ಕೆ ಆಗಂಗಿಲ್ಲ. ಕೇವಲ ಒಂದೊಂದು ತರಂಗದಾಟಿಯನ್ನ ಒಂದೊಂದು ಗೆರೆಗಳನ್ನ, ಆಕಾರಗಳನ್ನ, ವಿವಿಧ ಬಣ್ಣಗಳನ್ನ ಬಳಸಿ ನಾವೇನ್ ಮಾಡ್ತೀವಿ, ತರಂಗದಾಟಿ ಇಡೀ ಜಾಗವನ್ನ ಒಂದು ಸುಂದರವಾದ ಅಂಶದಂತೆ ಕಾಣುವಂತೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೇನಂತ ಕರಿತಾ ಇದೀವಿ ನಾವು, ಮಾರ್ಪಾಡಿಸಲಾಗುವ ತರಂಗದಾಟಿ ಅಂತ ಕರಿತಾ ಇದೀವಿ. ಇಲ್ಲಿ ವಿನ್ಯಾಸದ ತತ್ವದಲ್ಲಿ 4ನೆಯ ಭಾಗ ಮುಗಿತು. ನೆಕ್ಸ್ಟ್ ವಿನ್ಯಾಸದ ತತ್ವದ ಕೊನೆಯ ಯಾವುದು ಅಂತಂದ್ರ ಹೊಂದಾಣಿಕೆ. ಹೊಂದಾಣಿಕೆ ಅಂತಂದ್ರ ಒಂದಕ್ಕೊಂದು ಏನಾಗಿದೆ ಅಂತಂದ್ರೆ ಹೊಂದಾಣಿಕೆ ಐತಿ, ಏಕತೆ ಹೊಂದಿದೆ. ಏಕತೆ ಮತ್ತು ಹೊಂದಾಣಿಕೆ ನಾವ್ ಎದ್ರಲಿಂದ ತರಬಹುದ್ರಿ,
ಬಣ್ಣಗಳಿಂದ, ಆಕಾರಗಳಿಂದ, ವರ್ಣಗಳಿಂದ ತರಬಹುದು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಈ ಪಿಕ್ಚರ್ ಅನ್ನ ಸ್ಕ್ರೀನ್ ಮೇಲೆ ಕಾಣುವಂತ ಪಿಕ್ಚರ್ ಅನ್ನ ಲಕ್ಷ ಕೊಟ್ಟು ನೋಡ್ರಿ. ಇಲ್ಲಿ ಆಕಾರಗಳನ್ನ ಹೊಂದಾಣಿಕೆಯನ್ನ ಮಾಡ್ಯಾರ, ವರ್ಣಗಳ ಹೊಂದಾಣಿಕೆ ಐತಿ. ವರ್ಣಗಳ ಹೊಂದಾಣಿಕೆ ಅಂದ್ರ ನೀವ್ ನೋಡ್ರಿ, ಸೀಲಿಂಗ್ ಒಳಗು ಹೆಚ್ಚು ಕಮ್ಮಿ ಒಂದಿಷ್ಟು ಮೆಜನ್ ಏನು ಕಲರ್ ಕಾಂಬಿನೇಷನ್ ಅಥವಾ ವಾಲ್ ಮೇಲೆ ಪೇಂಟಿಂಗ್ ಮಾಡಿದ ಕಲರ್ ಕಾಂಬಿನೇಷನ್, ನೆಲಹಾಸುಗಳನ್ನ ಹಾಕಿದ್ದಾರೆ, ಆ ನೆಲಹಾಸಿನ ಕಲರ್ ಕಾಂಬಿನೇಷನ್, ಫರ್ನಿಚರ್ ಇಲ್ಲೋದು ಕಲರ್ ಕಾಂಬಿನೇಷನ್, ಮತ್ತ ಬೆಡ್ ಸ್ಪ್ರೆಡ್ ಅಥವಾ ಪಿಲ್ಲೋ ಕವರ್ ಆಗಿರ್ಬೋದು, ಅಥವಾ ಅಪೋಲ್ಸ್ಟ್ರಿ ಫರ್ನಿಚರ್ ಸಿಟಿಂಗ್ ಒಂದಟ್ಟು ಕಾಫಿ ಟೇಬಲ್ ಗತೆ ಟೇಬಲ್ ವಿತ್ ಕುಶನ್ಸ್ ಮಾಡಿದ್ದಾರೆ, ಅಪೋಲ್ಸ್ಟ್ರಿ ಫರ್ನಿಚರ್ ಮಾಡಿದ್ದಾರೆ. ಇದ್ರ ಕಲರ್ ಕಾಂಬಿನೇಷನ್ ವೈಟ್, ಲೈಟ್ ಕ್ರೀಮಿಶ್ ಕಲರ್ ಮತ್ತ ಮರೂನ್ ಬಣ್ಣ. ಇದನ್ನೇನ್ ಮಾಡಿದಾರೆ, ನ್ಯೂಟ್ರಲ್ ಬಣ್ಣದಿಂದ ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಕಾಂಬಿನೇಷನ್ ತಟಸ್ಥ ಬಣ್ಣಗಳನ್ನ ಕರಿ, ಬಿಳಿ, ಕಂದು ಇವೆಲ್ಲ ಏನದಾವು ತಟಸ್ಥ ಬಣ್ಣಗಳು ಅಂತ ಇದಾವು. ಈ ತಟಸ್ಥ ಬಣ್ಣಗಳನ್ನ ಉಪಯೋಗಕೊಂಡು ಮಾಡಿದ್ದಾರೆ. ಅದರ ಜೊತೆಗೆ ಏನ್ ಮಾಡಿದ್ದಾರೆ ಅಂತಂದಾಗ ಆಕಾರಗಳನ್ನ ಉಪಯೋಗ ಮಾಡಿದ್ದಾರೆ. ನೋಡ್ರಿ ಇಲ್ಲಿ ಎಷ್ಟು ಆಕಾರಗಳದಾವು ಅಂತಂದ್ರ, ಇಲ್ಲಿ ನಿಮ್ಮ ಯಾವುದೇ ಒಂದು ಅಲಂಕಾರಿಕ ಪರಿಕರಗಳನ್ನ ಗೋಡೆಯ ಮೇಲಿಟ್ಟಿದ್ದಾರೆ. ಈ ಚೌಕ್ ಇರುವಂತಹದ್ದು ಅಂದ್ರೆ ಆಯತಾಕಾರ ಇರುವಂತಹದ್ದು, ಇಲ್ಲಿರುವಂತಹ ಆಯತಾಕಾರ ಅಥವಾ ಸೈಡ್ ಟೇಬಲ್ ಆಯತಾಕಾರ ಇದೆ. ನೀವು ನೋಡ್ರಿ ಸೀಲಿಂಗ್ ಸಾರಿ ಡೌನ್ ಫಿಟ್ಟಿಂಗ್ ಇರುವಂತ ಟೇಬಲ್ ಲ್ಯಾಂಪ್ ಇಂದು ಕೂಡ ಏನ್ ಮಾಡಿದ್ದಾರೆ ಅಂತಂದಾಗ ಅದನ್ನು ಕೂಡ ಆಯತಾಕಾರಕ್ಕೆ ಇಟ್ಟಿದ್ದಾರೆ. ಈ ರೀತಿ ಪಿಲ್ಲೋ ಕವರ್ಸ್ ಅಂತೂ ನಾರ್ಮಲಿ ಆಯತಾಕಾರಕ್ಕೆ ಬರ್ತಾವು. ಎಲ್ಲಾ ಗೆರೆಗಳು, ಆಕಾರ, ವರ್ಣ, ವಿನ್ಯಾಸ ಒಂದಕ್ಕೊಂದು ಹೊಂದಾಣಿಕೆ ಐತಿ. ಯಾವುದೇ ಒಂದು ಕೇಸರಿ ಆಗಿರ್ಲಿ, ಕೆಂಪು ಬಣ್ಣ ಆಗಿರ್ಲಿ, ಹಳದಿ ಆಗಿರ್ಲಿ, ಯಾವುದೇ ಒಂದು ಬಣ್ಣ ಅಥವಾ ವಿಚಿತ್ರವಾದಂತ ಒಂದು ಆಕಾರ ಇರುವಂತಹದನ್ನ ಜೋಡಿಸಿಟ್ಟಿಲ್ಲ. ಎಲ್ಲಾ ಆಕಾರ, ಬಣ್ಣಗಳು ಏನಾಗಿದೆ ಒಂದಕ್ಕೊಂದು ಸಾಮರಸ್ಯವನ್ನ ಸೃಷ್ಟಿಸ್ತಾವು, ಸಮತೆಯನ್ನ ಸೃಷ್ಟಿಸ್ತಾವು, ಏಕತೆಯನ್ನ ಸ್ಥಳದಲ್ಲಿ ಒಂಥರ ನೋಡಿದ್ರ ಮೊನೋಟನಸ್ ಕಲರ್ ಸ್ಕೀಮ್ ಅಥವಾ ಮೊನೋಕ್ರೊಮೆಟಿಕ್ ಕಲರ್ ಸ್ಕೀಮ್ಸ್ ಗತೆ ಕಾಣ್ತಾ ಇದೆ. ಅಂದ್ರ ಏಕವರ್ಣ ಬಣ್ಣಗಳ ಸಂಯೋಜನೆ ಅಥವಾ ಒಂದೇ ತರನಾದ ವಸ್ತುಗಳನ್ನ ರಿಪಿಟೇಷನ್ ಮಾಡುವುದರ ಮುಖಾಂತರ ನಾವ್ ಏನ್ ಮಾಡಿದ್ವಿ, ಹೊಂದಾಣಿಕೆಯನ್ನ ತಗೊಂಡ್ ಬಂದಿವಿ. ಈ ರೀತಿ ನಮ್ಗ ಕಲೆಯ ಮೂಲ ಧಾತು ಮತ್ತು ನಕ್ಷೆಯ ತತ್ವಗಳಲ್ಲಿ ಈ ರೀತಿಯಾಗಿ ನಾವೇನ್ ಮಾಡಿದೀವಿ, ಹೊಂದಾಣಿಕೆಯನ್ನ ತೆಗೆದುಕೊಂಡು ಬಂದಿದೀವಿ. ಇವತ್ತಿನ ಒಂದ್ ಕ್ಲಾಸ್ ಒಳಗ ನಾವ್ ಏನ್ ಮಾಡಿದೀವಿ, ಪ್ರಿನ್ಸಿಪಲ್ಸ್ ಆಫ್ ಡಿಸೈನ್ ಅಂದ್ರ ನಕ್ಷೆಯ ತತ್ವಗಳನ್ನ ನೋಡಿದ್ವಿ. ಯಾವ್ಯಾವು ಅಂತಂದ್ರ, ಒಂದನೇದ್ದು ಪರಿಮಾಣ, ಲಾ ಆಫ್ ರಿಲೇಶನ್ಶಿಪ್ ಅಂತ ಕರಿತಾ ಇದ್ದಾರೆ. ಎರಡನೇದ್ದು ಸಮತೆ, ಸಮತೆಯ ಒಳಗ 3 ವಿಧ: ನಿಯಮಿತ ಸಮತೆ, ಅನಿಯಮಿತ ಸಮತೆ ಮತ್ತು ತ್ರಿಜ್ಯದ ಸಮತೆ. ಫಾರ್ಮಲ್ ಬ್ಯಾಲೆನ್ಸ್, ಇನ್ಫಾರ್ಮಲ್ ಬ್ಯಾಲೆನ್ಸ್ ಅಂಡ್ ರೇಡಿಯಲ್ ಬ್ಯಾಲೆನ್ಸ್ ಅಂತ ಕರಿತಾವಿ. ಮೂರನೇದ್ದು ಪ್ರಾಮುಖ್ಯತೆ, ಎಂಫಸಿಸ್, ಇಂಪಾರ್ಟೆನ್ಸ್ ಕೊಡೋದು. ಒಂದು ಅಥವಾ ಎರಡು ವಸ್ತು ತರಂಗ ದಾಟಿ ಅಂದ್ರೆ ಒಂದೇ ರೀತಿಯಾದಂತ ರಿಪಿಟೇಷನ್ ಕಲರ್ಸ್ ಅದ್ರ ಮೂಲಕ ತರಂಗ ದಾಟಿಯನ್ನ ತರೋದಾಗಿದೆ. ಕೊನೆಯದಾಗಿ ಹೊಂದಾಣಿಕೆ. ಈ 5 ವಸ್ತುಗಳನ್ನ ನಾವು ಯಾವ್ದಾದ್ರು ನೀವು 5 ಅಂಕಗಳ ಪ್ರಶ್ನೆಗೆ ಬಂದಾಗ 1 ಅಥವಾ 2 ಸಮತೆ ಎಂದರೇನು, ಸಮತೆಯ ವಿಭಿನ್ನ ಆಕಾರಗಳನ್ನ ವಿವರಿಸಿರಿ ಅಂದಾಗ 5 ಅಂಕಗಳ ಪ್ರಶ್ನೆ ಆಗಿರ್ಬೋದು, ಅಥವಾ ಪರಿಮಾಣ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿರಿ ಅಂದ್ರ 5 ಅಂಕಗಳ ಪ್ರಶ್ನೆಗೆ ಬರ್ಬೋದು, ಅಥವಾ ಯಾವುದೇ 2 ವಿನ್ಯಾಸದ ತತ್ವಗಳನ್ನ ವಿವರಿಸಿರಿ ಅಂದಾಗ ನಿಮ್ಗೆ ಯಾವ್ದು 2 ಬೇಕೋ ಅವುಗಳನ್ನ ವಿನ್ಯಾಸ ಮಾಡ್ಬೋದು. 2 ಅಂಕಗಳ ಪ್ರಶ್ನೆ ಒಳಗ ಪರಿಮಾಣ ಎಂದರೇನು, ಲಾ ಆಫ್ ರಿಲೇಶನ್ಶಿಪ್ ಎಂದರೇನು, ಸಮತೆಯ ಪ್ರಕಾರಗಳು ಎಷ್ಟು, ಹೊಂದಾಣಿಕೆ ಎಂದರೇನು, ಪ್ರಾಮುಖ್ಯತೆ ಎಂದರೇನು, ಇದನ್ನೆಲ್ಲ ನಾವು ಕೇಳ್ಬೋದು. ಅಥವಾ ವಿನ್ಯಾಸದ ತತ್ವಗಳು ಎಷ್ಟಿವೆ ಅನ್ನೋದು ಹೆಸರಿಸಿರಿ ಅಥವಾ ಪಟ್ಟಿ ಮಾಡಿರಿ ಅಂದ್ರ 2 ಅಂಕಗಳ ಪ್ರಶ್ನೆ ಬರುತ್ತೆ. ಅಥವಾ ವಿನ್ಯಾಸದ ತತ್ವಗಳನ್ನ ವಿಸ್ತಾರವಾಗಿ ವಿವರಿಸಿರಿ ಅಂತ ಕೇಳಿದಾಗ ಅದು 10 ಅಂಕಗಳಿಗೆ ಪೂರ್ತಿಯಾಗಿ 5 ವಿನ್ಯಾಸಗಳನ್ನ ನೀವು ಎಕ್ಸ್ಪ್ಲೇನ್ ಮಾಡೋದ್ರ ಮುಖಾಂತರ ಈ ರೀತಿ ಹೇಳ್ಬೋದು. ಇಷ್ಟು ವಿನ್ಯಾಸದ ತತ್ವಗಳು ಮುಗಿತು. ನೆಕ್ಸ್ಟ್ ವೀಕ್ ಒಳಗ ಕ್ಲಾಸ್ ಹಾಕಿದಾಗ ನಾವೇನ್ ಮಾಡ್ತಾ ಇದೀವಿ, ಬಣ್ಣಗಳನ್ನ ತೆಗೆದುಕೊಳ್ತಾ ಇದೀವಿ. ಬಣ್ಣಗಳು 2 ದಿವಸ ಬೇಕು. ಬಣ್ಣಗಳ ಕ್ಲಾಸ್ ಅನ್ನ ಮುಂದೆ ತಗೊಳ್ಳೋದು. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಮಕ್ಕಳಿಗೆ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದೆಯಾ? ಇದು ಯೂಟ್ಯೂಬ್ ರೆಕಾರ್ಡಿಂಗ್ಸ್ ಇದೆ. ನೀವು ಯಾವಾಗ ಬೇಕಾದವಾಗ ನಿಮ್ಗೆ ಎಕ್ಸಾಮ್ ಟೈಮ್ ನೊಳಗ ಸುಮ್ನೆ ನೀವು ಓದೋದು ಬೇಡ, ಅಷ್ಟ್ ಕಷ್ಟ ಬೇಡ. ಸ್ವಲ್ಪ ಚಿತ್ರ ನೋಡ್ಕೊಂಡು 1-2 ಪಾಯಿಂಟ್ಸ್ ನೋಡ್ಕೊಂಡು ಮನಸ್ಸಿನಲ್ಲೇ ಒಂದ್ ಸ್ವಲ್ಪ ಲಕ್ಷ ಇಟ್ಕೊಂಡು ನೀವು ಇಂತಹ ವಿಡಿಯೋಗಳನ್ನ ನೋಡೋದ್ರ ಮುಖಾಂತರ ನಿಮ್ ಪರೀಕ್ಷೆಗೆ ಬೇಕಾಗುವಷ್ಟ ಸೂಕ್ತವಾಗಿರುವಂತ ಎಲ್ಲಾ ಮಾಹಿತಿಯನ್ನ ಇದರಲ್ಲಿ ಒದಗಿಸಿರುತ್ತೆ. ಓ ಟು ಯು ವಿಜಯ ಮೇಡಮ್.
ಥ್ಯಾಂಕ್ ಯು ವೀಣಾ ಮೇಡಮ್. ಬಹಳ ಸರಳವಾಗಿನೇ ಹೇಳ್ಕೊಟ್ರಿ. ಆಕ್ಚುಲಿ ಒಳಾಂಗಣ ಅಲಂಕಾರ ಅಂದವಾಗ ನಾವು ಕಲೆಯ ಅಂಶಗಳನ್ನ ಮತ್ತೆ ಈ ವಿನ್ಯಾಸ ಅಥವಾ ನಕ್ಷೆಯ ಏನು ನಿಯಮಗಳಿದಾವೆ ಅಥವಾ ತತ್ವಗಳಿದಾವೆ ಇವುಗಳನ್ನ ಬಹಳ ಇಂಪಾರ್ಟೆಂಟ್ ಆಗಿ ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಯಾವುದೇ ಒಂದು ಕೊಠಡಿ ಅದು ಮನೆಗೋ ಅಥವಾ ಆಫೀಸಿಗೆ ಸಂಬಂಧಪಟ್ಟಿದ್ದು ಅಥವಾ ಸಾರ್ವಜನಿಕ ಆ, ಏನು ಸಂಬಂಧಪಟ್ಟ ಜಾಗೇನೋ ಅದಕ್ಕೆ ತಕ್ಕನಾಗೆ ನಾವು ಇವು ಎಲ್ಲಾ ಅಂಶಗಳನ್ನ ನೆನಪಿನಲ್ಲಿ ಇಟ್ಕೊಂಡು ನಾವು ಒಳಾಂಗಣ ಅಲಂಕಾರವನ್ನ ಮಾಡ್ಬೇಕಾಗ್ತೈತಿ. ನಾಳೆ ಯಾರಾದ್ರೂ ಇವೆಂಟ್ ಮ್ಯಾನೇಜ್ಮೆಂಟ್ ಆ ತರದ ಫೀಲ್ಡ್ಗಳಲ್ಲಿ ಹೋಗೋದಾದ್ರೆ ಈ ಎಲ್ಲಾ ನಾಲೆಜ್ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಅದು ಅಲ್ದೇನೆ ಫ್ಯಾಷನ್ ಡಿಸೈನಿಂಗು, ಬಟ್ಟೆಯ ಡಿಸೈನಿಂಗ್ ಅದೆಲ್ಲ ಮಾಡ್ಬೇಕಂದ್ರೂ ಕೂಡ ಅಲ್ಲೂ ಕೂಡ ಈ ಎಲ್ಲ ಅಂಶಗಳು ಮತ್ತೆ ಇದೇ ರೀತಿಯಾಗಿ ಬರ್ತವೆ. ಅದನ್ನ ನಾವು ವಸ್ತ್ರದ ಮೇಲೆ ವಿನ್ಯಾಸಗಳನ್ನ ಮಾಡುವಾಗ ನೋಡ್ಬೇಕಾಗ್ತದೆ. ಹಾಗಾಗಿ ಈ ಅಂಶಗಳನ್ನ ತುಂಬಾ ಚೆನ್ನಾಗಿ ವೀಣಾ ಮೇಡಮ್ ಅವರು ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದಾರೆ. ಏನಾದ್ರೂ ಡೌಟ್ಸ್ ಇದ್ರೆ ಈವನ್ ನೀವು ಗ್ರೂಪ್ ನಲ್ಲೂ ಕೂಡ ಹಾಕಬಹುದು. ಮತ್ತೆ ಇದನ್ನ ರೆಕಾರ್ಡೆಡ್ ವಿಡಿಯೋನ ನಾವು ಗ್ರೂಪ್ ನಲ್ಲಿ ಶೇರ್ ಮಾಡ್ತೀವಿ. ಅದನ್ನು ಕೂಡ ನೀವು ಯಾವಾಗ್ಲಾದ್ರೂ ಬಳಸ್ಕೊಳ್ಬಹುದು. ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ವೀಣಾ ಮೇಡಮ್ ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳಿಸಿ ಈ ಸೆಷನ್ ಅನ್ನ ನಾವು ಇಲ್ಲಿಗೆ ಮುಗಿಸ್ತೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು.